ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮದುವೆ ಮಾಡೋರ್ಗೆ ಮಹಾಮೋಸ. ಅದ್ದೂರಿ ಮದುವೆ ಅಂತ ಆಸೆ ಬಿದ್ರೆ ಮಕ್ಕ ಮೇಲೆ ಟೋಪಿ ಗ್ಯಾರಂಟಿ ನೋಡಿ. ಗಾಯತ್ರಿ ವಿಹಾರ 4ನೇ ಗೇಟ್ ನಲ್ಲಿ ಫಂಕ್ಷನ್ ಮಾಡಿದ್ರೆ ಅಷ್ಟೇ ಕತೆ. ಪ್ಯಾಲೇಸ್ ಗ್ರೌಂಡಿನ ಗಾಯತ್ರಿ ವಿಹಾರ್ 4ನೇ ಗೇಟ್ ನಲ್ಲಿ ಎಲ್ಲಾದ್ರೂ ಫಂಕ್ಷನ್ ಮಾಡಿದ್ರೆ ನಿಮ್ಮ ಕತೆ ಮುಗೀತು. ಕೋಟಿ ಖರ್ಚಾದ್ರೆ ಕೋಟಿ ಅಷ್ಟು ಬಿಲ್ಲನ್ನ ರೆಡಿ ಆಗುತ್ತೆ. ಸುಳ್ಳು ಲೆಕ್ಕ ಕೊಟ್ಟು ಕೋಟಿ ಗುಳುಂ ಮಾಡುವಂತ ಮಾಫಿಯಾ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಗಾಯತ್ರಿ ವಿಹಾರ್ನ ಗೋಲ್ಮಾಲ್ ಅನ್ನ ಅದ್ದೂರಿಯಾಗಿ ಮದುವೆ ಮಾಡಬೇಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಗಾಯತ್ರಿ ವಿಹಾರ್ ಅಂತಂದ್ರೆ ಎಚ್ಚರ ವಹಿಸಿ. ಗ್ಯಾರಂಟಿ ನ್ಯೂಸ್ ಈಗ ಅಸಲಿ ಕಥೆಯನ್ನ ಬಿಚ್ಚಿಡ್ತಾ ಇದೆ. ಗಾಯತ್ರಿ ವಿಹಾರ್ 4ನೇ ಗೇಟ್ ನಲ್ಲಿ ಫಂಕ್ಷನ್ ಮಾಡಿದ್ರೆ ಮುಗೀತು. ಇಲ್ಲಾದ್ರೂ ಕೋಟಿ ಖರ್ಚಾದ್ರೆ ಕೋಟಿಯಷ್ಟು ಬಿಲ್ ರೆಡಿ ಆಗುತ್ತೆ. ಸುಳ್ಳು ಲೆಕ್ಕ ಕೊಟ್ಟು ಕೋಟಿ ಗುಳುಂ ಮಾಡುವಂತ ಮಾಫಿಯಾ ಇದರ ಅಸಲಿ ಕಥೆಯನ್ನ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಕಳ್ಳತನದ ಮೂಲಕ ನೂರಾರು ಪ್ಲೇಟ್ನ ಸುಳ್ಳು ಲೆಕ್ಕಾಚಾರವನ್ನ ಕೊಟ್ಟಿದ್ದಾರೆ. ಗಾಯತ್ರಿ ವಿಹಾರ್ 4ನೇ ಗೇಟ್ ನಲ್ಲಿ ಫಂಕ್ಷನ್ ಮಾಡೋರ್ಗೆ ಮೋಸ. ಒಂದು ಪ್ರೋಗ್ರಾಮ್ಗೆ ಮಿನಿಮಮ್ 200 ಪ್ಲೇಟ್ ಬೇಕಾಗುವಂತದ್ದು, ಆದ್ರೆ ಸುಳ್ಳು ಲೆಕ್ಕ ಕೊಡ್ತಾರೆ. ಸುಳ್ಳು ಲೆಕ್ಕ ಕೊಟ್ಟು ಪ್ರತಿ ಮದುವೆಯಲ್ಲಿ ಲಕ್ಷ ವಂಚನೆಯನ್ನ ಮಾಡ್ತಾರೆ. ಅದು ಬಯಲಾಗ್ತಿದೆ ಈಗ. ಗಾಯತ್ರಿ ವಿಹಾರ್ 4ನೇ ಗೇಟ್ ಮಾಲೀಕ ಪಂಕಜ್ ಪೈ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಅಸಲಿಗೆ ಲೆಕ್ಕ ಇರೋದೊಂದು, ಅದನ್ನ ಬಿಟ್ಟು ಡಬಲ್ ಲೆಕ್ಕವನ್ನ ಕೊಡ್ತಿದಾರಂತೆ. 10 ವರ್ಷಗಳಿಂದ 72 ಲಕ್ಷ ರೂಪಾಯಿ ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ ಪೈ. ಪ್ರತಿದಿನ 2 ಪಾಳಿಯಲ್ಲಿ ಕೆಲಸ ಮಾಡ್ತಿರುವಂತಹ 60 ಸಿಬ್ಬಂದಿ 10 ವರ್ಷಗಳಿಂದ ಸಿಬ್ಬಂದಿಗೆ ಸಂಬಳ ಕೊಡದೆ ಮಾಲೀಕನ ಆಟ ಈಗ ಬಯಲಾಗ್ತಿದೆ. ಪ್ರತಿ ತಿಂಗಳು ಕ್ಯಾಶ್ ಮೂಲಕವೇ ಸಂಬಳವನ್ನ ಕೊಡ್ತಿದ್ದಾರಂತೆ ಪಂಕಜ್ ಪೈ. ಇನ್ನು ಕೊಡುವ ವೇತನದಲ್ಲಿ ಇಂತಿಷ್ಟು ಹಣ ಅದನ್ನ ಹಿಡಿದಿಡ್ಕೊಳ್ತಿದ್ದಾರಂತೆ ಮಾಲೀಕರು. ವೇತನ ಕೇಳೋಕು ಹೋದ್ರೆ ಪೊಲೀಸ್ ಬಿಟ್ಟು ಪೈ ಬೆದರಿಕೆ ಹಾಕ್ತಿದ್ದಾರೆ. ಸಂಬಳ ಕೊಡಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಪಂಕಜ್ ಪೈ ನಿಂದನೆಯನ್ನ ಮಾಡ್ತಿದ್ದಾರೆ. 3 ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಕೂಡ ಪ್ರಯೋಜನವೇ ಇಲ್ಲ. 4ನೇ ಗೇಟ್ ಮಾಲೀಕ ಪಂಕಜ್ ಪೈ ವಿರುದ್ಧ ಗಂಭೀರ ಆರೋಪಗಳೀಗ ಕೇಳಿ ಬರ್ತಿದೆ. ನೋಡಿ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ನೋಡಿ ಇವರೇ ಮಾಲೀಕರು ಪಂಕಜ್ ಪೈ. ಇವ್ರ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬರ್ತಿರೋದು. ಗಾಯತ್ರಿ ವಿಹಾರ್ 4ನೇ ಗೇಟ್ ನಂಬರ್ ಮದುವೆ ಮಾಡ್ತೀನಿ ಫಂಕ್ಷನ್ ಮಾಡ್ತೀನಿ ಅಂತಂದ್ರೆ ಅಲ್ಲೂ ಕೂಡ ಈ ಲೆಕ್ಕದ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲ ಟೋಪಿ ಹಾಕ್ತಿದ್ದಾರೆ. ಇದರ ಜೊತೆಯಲ್ಲಿ ಈಗ ಮಹತ್ವದ ಗಂಭೀರ ಆರೋಪ ಇದೆ. ಸುಳ್ಳು ಲೆಕ್ಕ ಕೊಡ್ತಾರೆ, ದುಡ್ಡು ನುಂಗುತ್ತಾರೆ, ಕೋಟಿ. ನೀವು ಫಂಕ್ಷನ್ ಮಾಡಿದ್ರೆ ಖುಷಿ ಇದೆ, ನಿಮ್ಗೆ ಖುಷಿನೇ ಮುಗೀತಲ್ಲಿಗೆ. ಜೊತೆಯಲ್ಲಿ ಸಿಬ್ಬಂದಿಗೂ ಕೂಡ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಆ ಕೊಡೋ ದುಡ್ಡಲ್ಲೂ ಕೂಡ ಒಂದಿಷ್ಟು ಮೋಸ ಮಾಡ್ತಾರೆ ಅನ್ನೋ ಆರೋಪ. ಗಾಯತ್ರಿ ವಿಹಾರ್ 4ನೇ ಗೇಟ್ ನಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದ್ಯಾ? ದೊಡ್ಡವರು ಫಂಕ್ಷನ್ ಮಾಡ್ತಾರೆಂದು ಡ್ರಗ್ಸ್ ಸಪ್ಲೈ ಮಾಡ್ತಾರಂತೆ. ಪೊಲೀಸ್ ಆಯುಕ್ತರಿಗೆ ಕೊಟ್ಟಿರುವ ದೂರಿನಲ್ಲಿ ಡ್ರಗ್ಸ್ ಅಂಶ ಉಲ್ಲೇಖ. ಸ್ವಚ್ಛತಾ ಸಿಬ್ಬಂದಿ ಮುನಿಯಮ್ಮ ಅನ್ನೋರಿಂದ ಲಿಖಿತ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಡ್ರಗ್ಸ್ ಸಪ್ಲೈ ವಿಚಾರ ಪೊಲೀಸರಿಗೆ ಗೊತ್ತಿದ್ರು ಯಾಕೆ ಸುಮ್ಮನಿದ್ದಾರೆ? ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗಿಲ್ವಂತೆ. ದೂರು ಕೊಟ್ಟು ವಾರ ಕಳೆದ್ರು ಇನ್ನು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಯಾವುದೇ ಸಂಘಟನೆ ಹೋದ್ರೂ ಲಂಚ ಕೊಟ್ಟು ಸುಮ್ಮನಾಗಿಸ್ಬಿಡ್ತಾರಂತೆ. ಮೈಸೂರು ಮಹಾರಾಜರ ಮೊಮ್ಮಗನಿಗೆ 1 ಕೋಟಿ ಕಾರನ್ನ ಗಿಫ್ಟ್ ಕೊಟ್ಟಿದ್ದಾರಂತೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಫ್ರೀ ಪಾರ್ಟಿ ಹಾಲ್ ಕೊಡುವಂತ ಪೈ ಮಾಲೀಕರು. ನೋಡಿ, ಒಂದೆರಡು ಗಂಭೀರ ಆರೋಪ ಅಲ್ಲ, ಡ್ರಗ್ಸ್ ಸಪ್ಲೈ ಆಗ್ತಿದೆಯಾ? ದೊಡ್ಡವ್ರು ಫಂಕ್ಷನ್ ಮಾಡ್ತಾರ ಅನ್ನೋದಾಗಿ ಡ್ರಗ್ಸ್ ಸಪ್ಲೈ ಮಾಡ್ತಾರಂತೆ. ಇದು ಎಲ್ಲಿರೋದು ಗೊತ್ತಾ? ಪೊಲೀಸ್ ಆಯುಕ್ತರಿಗೆ ಕೊಟ್ಟಿರುವಂತ ದೂರಿನಲ್ಲಿ ಈ ಡ್ರಗ್ಸಿನ ಅಂಶಗಳು ಉಲ್ಲೇಖ ಆಗಿರೋದು. ಸ್ವಚ್ಛತಾ ಸಿಬ್ಬಂದಿ ಕೆಲಸ ಮಾಡುವಂತ ಮುನಿಯಮ್ಮ ಕೊಟ್ಟಿರುವಂತ ಲಿಖಿತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಕೆಲಸ ಮಾಡಿ ಮನೆಗೆ ಹೋಗಿ ಮಲಗಿರುವಾಗ ಅಲ್ಲಿ ಪ್ಲೇಟ್ ಒಂದು 5,000 ಜನ, ಇದು 500 ಪ್ಲೇಟು, 5,000 ಪ್ಲೇಟು, 10,000 ಪ್ಲೇಟ್ ಜೋಡಿಸ್ತಾರಲ್ಲಣ್ಣ. ಅದರಲ್ಲಿ ನಮಗೆ ಹೇಳಿ ಮುನಿಯಮ್ಮ ಹಂಗಂತ ಆಫೀಸಿಗೆ ಕರ್ಸ್ಕೊಂಡು ನೋಡು, ಒಂದು 200 ಪ್ಲೇಟ್ 300 ಪ್ಲೇಟ್ ಎಸ್ಕಪ್ ಮಾಡು,
ನಿಮ್ಗೆ ಏನಾನ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಣ್ಣ. ಸರಿ, ಒಂದು 150 ಪ್ಲೇಟ್ 200 ಪ್ಲೇಟ್ ನಾವು ಎಸ್ಕಪ್ ಮಾಡಿದ್ರೆ ಪಾರ್ಟಿ ಅವ್ರಿಗೆ ಗೊತ್ತಾದ್ರೆ ಮಾತ್ರ ಅವರು ನಮ್ಮನ್ನ ಹೊಡಿತಾರೆ. ಇಲ್ದಿದ್ರೆ ನಾವು ಇದು ಪ್ಲೇಟ್ ಕಳ್ತನ ಮಾಡ್ತಾ ಇದ್ವಣ್ಣ. ನಮ್ಮಿಂದ ಇದು ಕಳ್ತನ ಮಾಡಿಸ್ತಾ ಇದ್ದ ಸೇಟು. ಆ ಪ್ಲೇಟ್ ತಿರ್ಗಾ ಲೆಕ್ಕ ಕೊಡ್ತಾ ಇದ್ರು. ಸಾಲ್ಟೇಸ್ ಬಂದ್ರೆ ಆ ಪ್ಲೇಟ್ ನೋಡಿ ಸರ್ ನಿಮ್ದೆಲ್ಲ ಆಗಾಗಿದೆ, ಇನ್ನು ಒಂದ್ 300-400 ಜನ ಇದು ಹಂಗೆ ಇದೆ, ಇನ್ನೊಂದ್ 300-400 ಪ್ಲೇಟ್ ಕೊಡ್ತೀವಿ ಸರ್, ಅದ್ರಿಗೆ ಬಿಲ್ ಹಾಕಿ ಅಂತ ಅವ್ರ ಹತ್ರ ಇದು ದುಡ್ಡು ಇಸ್ಕೊಂತ ಇದ್ದ. ನಮ್ಗೆ ಒಂದ್ 10,000-15,000 ಕೊಡ್ತಾ ಇದ್ದ. ಆ ಪ್ಯಾಲೇಸ್ ಅಲ್ಲಿ ಕೊಡ್ಬೇಕು, ಗಾಯತ್ರಿ ವಿಹಾರದಲ್ಲಿ ಕೊಡ್ಬೇಕು ಅಂತ ಹೇಳಿದ್ರು. ಅವಾಗ ಶೇಟ್ ಹತ್ರ ಹೋಗಿ ನಾನು ಕೇಳಿದಾಗ ಇಲ್ಲ ಮೇಡಮ್ ನಾವ್ ಯಾವ್ದು ಕೊಡೋಂಗಿಲ್ಲ, ಫಸ್ಟ್ ಅವ್ರು ಅದೇನೆ ಹೇಳಿದ್ರು, ಯಾವ್ದು ಕೊಡೋಂಗಿಲ್ಲ ನಾನು ಅವರಿಗೆ, ಆ ಮುನಿಯಮ್ಮ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಕೇಳಿದಾಗ ಇವ್ರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ಸದಾಶಿವನಗರಕ್ಕೆ. ಕೊಟ್ಟಿದ್ದಾಗ ನಾವ್ ಅಲ್ಲೋಗಿ ಕೇಳಿದ್ವಿ ಏನ್ ಪ್ರಾಬ್ಲಮ್ ಅಂದಾಗ, ಹಿಂಗ ಯಮ್ಮ ಬಂದ್ ಬೈತಾರೆ ಬಾಯಿ ಬಂದಾಗಿ. ಅದಾಗಿ ನಾವು ಅವ್ರು ಬಂದಕ್ಕೆ ಹೋಗಿ ಕೇಳಿ ನ್ಯಾಯನ ಗಲಾಟೆ ಮಾಡ್ಬೇಡಿ ಅಂತ ನಮ್ಗೆ ಪೊಲೀಸ್ನವರು ಆಫರ್ ಮಾಡಿದ್ರು. ಸರಿ ಅಂತ ನೆಕ್ಸ್ಟ್ ಟೈಮ್ ನಾನೇ ಹೋಗಿ ಒಂದು 3 ಜನ ನಮ್ಮ ಫ್ರೆಂಡ್ಸ್ ಸರ್ಕಲ್ ನ ಕರ್ಕೊಂಡು ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ನಾವ್ ಅದು ಅವ್ರ ಮುನಿಯಮ್ಮನ ಮಗಳು ಮದುವೆ ಕೆಲಸ ಮಾಡಿದ್ ನಿಜಾನೇ, ಅವ್ರ ಮಗಳು ಮದುವೆ ಮಾಡ್ಕೊಡ್ತೀವಿ ಅಷ್ಟೇ ಅಂತ ಹೇಳಿದ್ವಿ. ಅಮೌಂಟ್ ಇವಾಗ ನಮ್ ಕೊಟ್ರೆ ಕೊಡೋಕಿಲ್ಲ, 1 3 ಲಕ್ಷ ನಿಮ್ಗೆ ಆಫರ್ ಮಾಡ್ತೀವಿ, ನೀವು ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಬೇಡಿ ಅಂತ ಸರ್ ನಮ್ಮ ಡಿಮ್ಯಾಂಡ್ ಏನು ಅಂತಂದ್ರೆ, ಈಗ ಇವ್ರೇನು ಒಂದ್ 60 ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಬರ್ಬೇಕಾಗಿರುವಂತ ಸ್ಯಾಲ್ರಿಗಳು ತುಂಬಾನೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಓನರ್ ಹತ್ರ ಸಿಗಾಕೊಂಡಿದೆ ಸರ್. ಇವ್ರಿಗೆ ಹತ್ರ ಯಾವುದೇ ರೀತಿ ದಾಖಲೆಗಳಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಎಲ್ಲ ಒಂದು ಇವ್ರ ಪರವಾಗಿ ಯಾರೇ ಹೋದ್ರುವೆ ಅವ್ರಿಗೆಲ್ರಿಗೂ ಒಂದು ಆಫರ್ ಮಾಡಿ ಕಳಿಸ್ತಾ ಹೋಗ್ತಿದ್ದಾರೆ. ಕೂಲಿ ಕಾರ್ಮಿಕರು ಕೆಲ್ಸದಲ್ಲಿ ಇದಾರೆ ಅಂತಂದ್ರೆ ಎಲ್ಲದಕ್ಕೂ ಸಾಕ್ಷಿಗಳೇ ಬೇಕು ಅನ್ನೋದು ಯಾವ್ದೂ ಇಲ್ಲ. ಯಾಕೆ ಅವರು ನಾನೇನು ಮಾತಾಡೋದಿಲ್ಲ ಬಗ್ಗೆ, ನಾನೇನು ಮಾತಾಡೋದು. ಒಬ್ರು ಲೇಡೀಸ್ ಇದೆ, ಕೊರೋನಾ ಮುಂಚೆ ಕೆಲಸ ಮಾಡ್ತಾರೆ, 6 ತಿಂಗಳಿಗೆ ಒಂದು ಗೇಮ್ ತಗೊಂಡ್ಬಿಡ್ತಾರೆ. ನಮಗೆ ದುಡ್ಡು ಕೊಡ್ತಿಲ್ಲ, ರಿಕವರಿ ಮಾಡಿ.